ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮುಜರಾಯಿ ದೇಗುಲಗಳ ಅರ್ಚಕರ ಬೃಹತ್ ಸಮಾವೇಶ. ಸಚಿವ ರಾಮಲಿಂಗಾರೆಡ್ಡಿಗೆ ಅರ್ಚಕರ ಕಣ್ಮಣಿ ಬಿರುದು ನೀಡಿ ಸನ್ಮಾನ. ಅರ್ಚಕರ ಬೃಹತ್ ಸಮಾವೇಶದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಭಾಗವಹಿಸಿದ್ರು. ಮಳೆ ಬೆಳೆಗಾಗಿ ರುದ್ರ ಜಪ. ಬಡ ಅರ್ಚಕರಿಗೆ ಮನೆಗಳು ಹಾಗೂ ರಾಮಲಿಂಗಾರೆಡ್ಡಿಗೆ ಮುಜರಾಯಿ ಖಾತೆ ಮರುಹಂಚಿಕೆ ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಸಚಿವ ಸ್ಥಾನ ಸಿಕ್ಕಿಲ್ಲ ಎಂದು ನನಗೆ ಅಸಮಾಧಾನ ಇಲ್ಲ. ಸಿಎಂ ಡಿಕೆಶಿ ಕರೆ ಬಳಿಕ ಗುಬ್ಬಿ ಶಾಸಕ ಶ್ರೀನಿವಾಸ್ ಉಲ್ಟಾ. ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಹೊರಟಿದ್ದೆ. ಸಿಎಂ ನಿಗಮ ಮಂಡಳಿ ತಗೋತೀನಿ ಅಂತ ಹೇಳಿಕೆ. ಹಾಗಾಗಿ ನಾನು ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ. ನನಗೆ ಯಾವ ಅಸಮಾಧಾನ ಇಲ್ಲ ಎಂದ ಗುಬ್ಬಿ ಶಾಸಕ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟ ಸಚಿವರು. ಖಾತೆಗಳಿಗಾಗಿ ಪೈಪೋಟಿ. ಸಮಾಜ ಕಲ್ಯಾಣ ಖಾತೆ ಮೇಲೆ ಮುನಿಯಪ್ಪ ಕಣ್ಣು. ಆಹಾರ ಖಾತೆ ಬದಲು ನೀಡುವಂತೆ ಲಾಬಿ. ತಂಗಡಗಿ ಸೇರಿ ಪಿಎಂ ನರೇಂದ್ರ ಸ್ವಾಮಿ ಕೂಡ ಇದೇ ಖಾತೆಗಾಗಿ ಪ್ರಯತ್ನ. ಬಿಡಿಎ ಕೈಗೆತ್ತಿಕೊಳ್ಳಲು ಉದ್ದೇಶಿಸಿರುವ ಎಸ್ಟಿಎಂ ಮಾಲ್ನಿಂದ ಪಶು ವೈದ್ಯಕೀಯ ಕಾಲೇಜ್ವರೆಗೆ 2.2 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಯೋಜನೆ. ಉತ್ತರ ಬೆಂಗಳೂರಿನ ಸುಮಾರು 893 ಮರಗಳು ಬಲಿಯಾಗುವ ಭೀತಿ ಎದುರಾಗಿದೆ. ನಗರದ ಪ್ರಮುಖ ಹಸಿರು ವಲಯಕ್ಕೆ ಉಂಟಾಗಲಿರುವ ಹಾನಿಯ ಕುರಿತು ಪರಿಸರವಾದಿಗಳು ಹಾಗೂ ವಿಜ್ಞಾನಿಗಳು ತೀವ್ರ ಕಳವಳ. ಬಿಡಿಎ ಅಧಿಕಾರಿಗಳ ಪ್ರಕಾರ 893 ಮರಗಳಲ್ಲಿ ಸುಮಾರು 85% ಮರಗಳನ್ನು ಸ್ಥಳಾಂತರ ಮಾಡಲು ಉದ್ದೇಶಿಸಲಾಗಿದೆ. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಗೆ ಏಕಾಏಕಿ ಹೃದಯಾಘಾತ. ಸಮಯ ಪ್ರಜ್ಞೆ ಮೆರೆದ ಚಾಲಕ ಹಾಗೂ ಸಿಬ್ಬಂದಿ ಬಸ್ಸನ್ನು ಸಮೀಪದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಿರುಗಿಸಿ ಪ್ರಯಾಣಿಕನ ಜೀವ ಉಳಿಸಲು ಪ್ರಯತ್ನ. ತುಮಕೂರಿನಿಂದ ಮಧುಗಿರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ತುರ್ತು ಚಿಕಿತ್ಸೆಗೆ ಒಳಪಡಿಸಿದ ಪರಿಣಾಮ ಮಹಿಳೆಗೆ ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ನೆರವು ದೊರೆಯಿತು.